ನಮಸ್ಕಾರ. ನನ್ನ ಹೆಸರು ಕಿರಣ್ ಕುಮಾರ್ ಭದ್ರಾ ಅಂತ ಹೇಳಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಕೆ ಭದ್ರಾ ಅಂತ ಹೇಳಿ. ಸೊ ನಾನು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೈಫ್ ಟು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಲಿಕ್ಕೆ. ಓನ್ಲಿ ಕನ್ನಡ ಅಷ್ಟೇ ಯೂಸ್ ಮಾಡಲ್ಲ, ಕನ್ನಡ, ಹಿಂದಿ, ಇಂಗ್ಲೀಷ್ ಎಲ್ಲ ಮೂರು ಮಿಕ್ಸ್ ಮಾಡ್ತೀನಿ. ಸೊ ದಯಮಾಡಿ ಎಲ್ಲ ನೋಡಿ. ಸೊ ಇದು ಮಹೇಂದ್ರ B6 ನಾನು 3 ಮಂತ್ಸ್ ಮುಂಚೆ ತೊಗೊಂಡಿದ್ದು, ಅಕ್ಟೋಬರಲ್ಲಿ 2025. ಅದನ್ನು ಈಗ ಅರೌಂಡ್ 6,000 ಕಿಲೋಮೀಟರ್ ರನ್ ಆಗಿದೆ. ಸೊ ಈ ಗಾಡಿ ಮೇನ್ ಸ್ಪೆಸಿಫಿಕೇಷನ್ ಬಗ್ಗೆ ಹೇಳೋದು, ಅದು ಬಿಟ್ಟು ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ DM ಮಾಡಿ, ರೆಸ್ಪಾಂಡ್ ಮಾಡ್ತೀನಿ. ಸೊ ಇದು ಬಂದುಬಿಟ್ಟು ಫ್ಯಾಕ್ಟ್ರಿ ಮಾಡಲು, ಫ್ಯಾಕ್ಟ್ರಿ 59 ಕಿಲೋವಾಟ್ ಇರುವಂಥದ್ದು. ಎಲ್ಲರೂ ಆರೆಂಜ್ ಅಂತ ಹೇಳ್ತಾರೆ. ಸೊ ಇದು XCV9 ಬರಲ್ಲ, ಇದು ಓನ್ಲಿ ಬರೋದು B6 ಅಲ್ಲಿ. ಸೊ ಇದನ್ನು ಟೂರಮ್ ಫ್ರಂಟ್ ಈಗ LED ಲೈಟ್ ಆನ್ ಆಗಿದೆ, ಆಮೇಲೆ ಫಾಗ್ ಲೈಟು ಆನ್ ಆಗಿದೆ. ಇದನ್ನು ಮತ್ತೆ ಡಿಟೇಲಾಗಿ ಕೊಡಬೇಕಂತ ಹೇಳಿ ನಾನು ಈ ಟೈಪ್ ಸರೌಂಡಿಂಗ್ ಕಾಣುತ್ತೆ. ಇದು ಸಿಕ್ಕಾಪಟ್ಟೆ ಪವರ್ಫುಲ್ ಇರೋ ಕಾರು. ನಾರ್ಮಲ್ಲಾಗಿ ಕಂಪ್ಯಾರಿಸನ್ ಮಾಡಿದರೆ ನಮ್ಮ ಇಂಡಿಯಾ ವೆಹಿಕಲ್ಲಿಗೆ ಈಗ ಹೈಯೆಸ್ಟು ಸ್ಪೀಡು ಇಷ್ಟ ಆಗಿರೋ ಗಾಡಿ ಅಂತ ಹೇಳಿದ್ರೆ ಫಾರ್ಚುನರ್ BHP ಬಂದುಬಿಟ್ಟು 195, ಬಟ್ ದಿಸ್ ವೆಹಿಕಲ್ BHP is 226, ವಿಚ್ ಇಸ್ ಅರೌಂಡ್ ಮೋರ್ ದೆನ್ 35-40 ಲೆವೆಲ್ ಜಾಸ್ತಿ ಇದೆ. ಸೊ ಹೊರಗಡೆ ರೌಂಡ್ ತೋರಿಸ್ತಾ ಇದ್ದೀನಿ, ನಂತರ ಐ ವಿಲ್ ಶೋ ದ ಇನ್ಸೈಡ್. ಸೊ ನಮ್ಮ ಇಂಡಿಯಾ ಬ್ರ್ಯಾಂಡ್ ಮಹೇಂದ್ರ ಒಂದು ಇಷ್ಟು ಫ್ಯೂಚರಿಸ್ಟಿಕ್ ಇರೋವಂಥ ಕಾರ್ ಇಂಡಿಯಾದಲ್ಲಿ ಲಾಂಚ್ ಮಾಡೋದು ನಮಗೊಂದು ಹೆಮ್ಮೆಯ ವಿಚಾರ. ಇದು ಬ್ಯಾಕ್ ವೀಲ್ ಡ್ರೈವ್. ಸೊ ಇದನ್ನು ನಾವು ಓಪನ್ ಮಾಡಲಿಕ್ಕೆ ಹ್ಯಾಂಡ್ ಕೂಡ ಯೂಸ್ ಮಾಡ್ಬೋದು, ಅಥವಾ ನಾನು ಲೆಫ್ಟ್ ಸೈಡ್ ಕಾಲಿಂದ ಕಿಕ್ ಮಾಡಿದರೆ ಓಪನ್ ಆಗುತ್ತೆ. ಐ ಆಮ್ ಡೂಯಿಂಗ್ ಜಸ್ಟ್. ಇಷ್ಟು ಡಿಕ್ಕಿ ಸ್ಪೇಸ್ ಬರುತ್ತೆ ನಿಮಗೆ. ಆರಾಮ್ಸೆ ಒಂದು 3-5 ಜನ ಟ್ರಾವೆಲಿಂಗ್ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಫಾರ್ 4-5 ಡೇಸ್. ಇದು ಕಂಪ್ನಿಯಿಂದ ಗಿವನ್ ಬೈ ಕಾಂಪ್ಲಿಮೆಂಟ್ರಿ ಅಲಾಂಗ್ ವಿತ್ ಚಾರ್ಜರ್ಸ್, ಹೋಮ್ ಚಾರ್ಜರ್. I will show you the rear seat space generally. Let me switch on the light. ಇದು ಥರ್ಡ್ ಮಧ್ಯದಲ್ಲಿರೋ ಪ್ಯಾಸೆಂಜರಿಗೂ ಹೆಡ್ ರೆಸ್ಟ್ ಬರುತ್ತೆ. ಈಗ ಫ್ರಂಟ್ ಕ್ಯಾಬಿನಲ್ಲಿ ಏನು ಮೇಜರ್ ಹೊಸ ಫ್ಯೂಚರ್ ಏನಿದೆ, ನಾರ್ಮಲ್ ಕಾರ್ ಏನು ಬರಲ್ಲ, ಈ ಕಾರಲ್ಲಿ ಏನು ಬರುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಫ್ರಂಟು 2 ವೈರ್ಲೆಸ್ ಚಾರ್ಜರ್ ಬರುತ್ತೆ. ಲೆಫ್ಟ್ ಪ್ಯಾಸೆಂಜರಿಗೊಂದು, ಡ್ರೈವರ್ ಸೈಡಿಗೊಂದು ವೈರ್ಲೆಸ್ ಚಾರ್ಜರು. ಅದು ಬಿಟ್ಟು ಕೀ ಇಡಲಿಕ್ಕೆ ಇಲ್ಲಿ ಸ್ಪೇಸ್ ಬರುತ್ತೆ. ಸೊ ಇದರಲ್ಲಿ ಸ್ಪೆಷಲ್ ಫೀಚರ್ ಏನಂತ ಹೇಳಿ ನಾನು ಕಮಾಂಡಿಂಗ್ ಮಾಡಿ ತೋರಿಸ್ತೇನೆ. ಸೊ ಇದರಲ್ಲಿ 4 ಮೋಡ್ ಬರುತ್ತೆ. ಡ್ರೈವ್ ಮೋಡು, ಡಿಫಾಲ್ಟಲ್ಲಿ ನಿಮಗೆ ರೇಂಜ್ ಚೆನ್ನಾಗಿ ಬರುತ್ತೆ, ಬಟ್ ಸಸ್ಪೆನ್ಷನ್ನು ಸ್ವಲ್ಪ ಅಷ್ಟು ಸಾಫ್ಟ್ ಅನಿಸಲ್ಲ, ಸ್ವಲ್ಪ ಬಂಪಿ ಅನಿಸುತ್ತೆ. ನೆಕ್ಸ್ಟ್ ಮೋಡ್ ಹಾಕಿದ್ರೆ ಸ್ವಲ್ಪ ಮೀಡಿಯಮ್ಮು, ದಟ್ ಇಸ್ ರೇಂಜು. ಆಮೇಲೆ ನೆಕ್ಸ್ಟ್ ಮಾಡಿದರೆ ಎವರಿಡೇ, ಅದು ಸ್ವಲ್ಪ ಓಕೆ ಅನಿಸುತ್ತೆ ಸಸ್ಪೆನ್ಷನ್ನು. ಆಮೇಲೆ ನೀವೆಷ್ಟು ಅಪ್ಗ್ರೇಡ್ ಮಾಡ್ತೀರಾ, ರೇಂಜ್, ಡಿಫಾಲ್ಟು, ರೇಂಜು, ಎವರಿಡೇ, ಹಂಗೆ ಸ್ವಲ್ಪ ನಿಮಗೆ ರೇಂಜು ಮೈಲೇಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಲಾಸ್ಟ್ ಮೋಡ್ ಅಂತೇಳಿ ರೇಸ್ ಮೋಡಿಗೆ ಹಾಕಿದರೆ ನಿಮಗೆ
ಸ್ಕ್ರೀನೆಲ್ಲ ಚೇಂಜ್ ಆಗುತ್ತೆ ಹಿಂಗೆ. ಪ್ಲಸ್ ಇದರಲ್ಲಿ ಸೂಪರ್ ಸಸ್ಪೆನ್ಷನ್ ಬರುತ್ತೆ. ನಿಮಗೆ ಗಾಡಿ ಅಷ್ಟು ನಿಮಗೆ ಬಂಪಿ ಅನಿಸಲ್ಲ. ಸಿಟಿ ಇರ್ಬೋದು, ಹೈವೇ ಇರ್ಬೋದು, ಸಿಕ್ಕಾಪಟ್ಟೆ ಸ್ಪೀಡ್, ಫುಲ್ ಟಾಪ್ ಸ್ಪೀಡ್ ಹೋಗುತ್ತೆ ಇದರಲ್ಲಿ. ಏನೋ 0 to 100 ಮಾಡಲಿಕ್ಕೆ 6.7 ಸೆಕೆಂಡ್ ಅಂತ ಹೇಳ್ತಾರಲ್ಲ, ಇದೆಲ್ಲ ಆಗುತ್ತೆ. ಬಟ್ ಯಾರು ಟೀನೇಜರ್ಸ್ ಇರ್ತಾರೆ, ಸ್ವಲ್ಪ ಏಜ್ಡ್ ಇರ್ತಾರೆ, ಅವ್ರು ಡ್ರೈವ್ ಮಾಡುವಾಗ ತುಂಬ ಜಾಗರೂಕತೆಯಿಂದ ಡ್ರೈವ್ ಮಾಡಬೇಕು. ಸಿಟಿಯಲ್ಲಿ ತುಂಬ ಕಂಟ್ರೋಲ್ ಮಾಡೋಕ್ಕೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ಹೊಸ ಡ್ರೈವರ್ ಯಾರು ಇದ್ದರೆ ಅಥವಾ ತುಂಬ ಚಿಕ್ಕ ಏಜು 18-20 ವರ್ಷ 21 ಇಯರ್ ಇದ್ದರೆ ದಯವಿಟ್ಟು ತುಂಬ ಜವಾಬ್ದಾರಿಯಿಂದ ಡ್ರೈವ್ ಮಾಡಿ. ಸೊ ನಾನೀಗ ಇದು ಅಲೆಕ್ಸಾ ಇನ್ಬಿಲ್ಟ್ ಆಗಿದೆ. ಇದನ್ನು ಕಮಾಂಡ್ ಮಾಡಿದರೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ನಾನು ಈ ಕಮಾಂಡ್ ಕೊಡ್ತೀನಿ, ಅಲೆಕ್ಸಾ ಓಪನ್ ದ ಸನ್ ರೂಫ್. ಸನ್ ರೂಫ್ ಹಿಂಗೆ ಓಪನ್ ಆಗುತ್ತೆ. ಇಷ್ಟು ಸನ್ ರೂಫ್ ಫುಲ್ಲು ಬ್ಯಾಕ್ ಸೈಡು, ಬಟ್ ಗ್ಲಾಸ್ ಹಾಗೆ ಇರುತ್ತೆ. ನಂತರ ಮ್ಯೂಸಿಕ್ ಕೂಡ ಅಲೆಕ್ಸಾದಿಂದ ಕಂಟ್ರೋಲ್ ಮಾಡ್ಬೋದು. ಅಲೆಕ್ಸಾ ಚೇಂಜ್ ದ ಟ್ರ್ಯಾಕ್. ಟ್ರ್ಯಾಕ್ ಕೂಡ ಚೇಂಜ್ ಮಾಡ್ಬೋದು. ಟಚ್ ಮಾಡಲಿದ್ದಂಗೆ ವಾಯ್ಸ್ ಕಮಾಂಡಿಂಗಲ್ಲೇ ಟ್ರ್ಯಾಕ್ ಚೇಂಜ್ ಮಾಡ್ಬೋದು ಅಮೆಝಾನ್ ಮ್ಯೂಸಿಕ್ನ ಅಲೆಕ್ಸಾ ಥ್ರೂ. ಆಮೇಲೆ ಕೂಡ ನೆಕ್ಸ್ಟ್ ಟ್ರ್ಯಾಕು ಚೇಂಜ್ ಮಾಡ್ಬೋದು. ಹಾಗೂ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಮಾಡ್ಬೋದು. ನಾನು ಕಮಾಂಡಿಂಗ್ ಕೊಟ್ಟು ವಾಲ್ಯೂಮ್ ಇನ್ಕ್ರೀಸ್ ಮಾಡ್ತೀನಿ. ಅಲೆಕ್ಸಾ increase volume to 20. Alexa, decrease volume to 5. ಈ ರೀತಿ ವಾಲ್ಯೂಮ್ ಚೇಂಜ್ ಆಯಿತು. ಡ್ರೈವಿಂಗಲ್ಲಿ ಇದ್ದಾಗ ನಾವು ಸ್ಟೇರಿಂಗಿಂದ ಕೈ ಬಿಡಲಿದಂಗೆ ಹಾಗೆ ವಾಯ್ಸ್ ಕಮಾಂಡ್ ಕೊಟ್ಟರೆ ವಾಲ್ಯೂಮ್ ಸೆಟ್ ಆಗುತ್ತೆ. ಸೊ ಫಸ್ಟ್ ವಿಡಿಯೋದಲ್ಲಿ ಇಷ್ಟು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಮತ್ತೇನಾದರೂ ನಿಮಗೆ ಪರ್ಟಿಕ್ಯುಲರ್ ಇಂಥದ್ದೇ ಬೇಕಂತ ಹೇಳಿದ್ರೆ ನಮಗೆ ಡೈರೆಕ್ಟ್ ಮೆಸೇಜ್ ಮಾಡಿ ಅಥವಾ DM ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಅಥವಾ ಡೈರೆಕ್ಟಾಗಿ ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please subscribe my YouTube channel KK Bhadra. Thank you.